ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ತಮಗೆ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಿ. ಎಷ್ಟು ವಿದ್ಯೆಯನ್ನು ಓದುತ್ತೀರಿ, ಶ್ರೀಮತದಂತೆ ನಡೆಯುತ್ತೀರಿ, ಅಷ್ಟು ರಾಜ್ಯ ತಿಲಕವು ಸಿಗುವುದು. ಪ್ರಶ್ನೆ: ಯಾವ ಸ್ಮೃತಿಯಲ್ಲಿದ್ದಾಗ ರಾವಣತನದ ಸ್ಮೃತಿಯು ಈ ಶ್ರುತಿಯಾಗುವುದು? ಉತ್ತರ: ಸದಾ ಸ್ಮೃತಿ ಇರಲಿ. ನಾವು ಸ್ತ್ರೀ ಪುರುಷರಲ್ಲ, ಆತ್ಮಗಳಾಗಿದ್ದೇವೆ. ನಾವು ದೊಡ್ಡ ತಂದೆ ಶಿವತಂದೆಯಿಂದ, ಚಿಕ್ಕ ತಂದೆ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ತಿದ್ದೇವೆ. ಈ ಸ್ಮೃತಿಯು ರಾವಣತನದ ಸ್ಮೃತಿಯನ್ನು ಮರೆಸಿ ಬಿಡುವುದು. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆಂದು ನಿಮಗೆ ಸ್ಮೃತಿಯು ಬಂದಿತೆಂದರೆ ರಾವಣನ ಸ್ಮೃತಿಯು ಸಮಾಪ್ತಿಯಾಗಿಬಿಡುತ್ತದೆ. ಇದೂ ಸಹ ಪವಿತ್ರವಾಗಿರುವ ಬಹಳ ಒಳ್ಳೆಯ ಯುಕ್ತಿಯಾಗಿದೆ, ಆದರೆ ಇದರಲ್ಲಿ ಪರಿಶ್ರಮ ಪಡಬೇಕು. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಆತ್ಮೀಯ ತಂದೆಯ ಕುರಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ. ನೋಡಿ, ಎಲ್ಲರೂ ಇಲ್ಲಿ ಅಂದರೆ ಭ್ರುಕುಟಿಯ ಮಧ್ಯದಲ್ಲಿ ತಿಲಕವನ್ನಿಟ್ಟುಕೊಳ್ಳುತ್ತಾರೆ. ಈ ಜಾಗವು ಮೊದಲನೆಯದಾಗಿದೆ, ಆತ್ಮದ ನಿವಾಸಸ್ಥಾನವಾಗಿದೆ. ಎರಡನೆಯದಾಗಿದೆ, ರಾಜ್ಯ ತಿಲಕವನ್ನು ಇಲ್ಲೇ ಇಡಲಾಗುತ್ತದೆ. ಇದು ಆತ್ಮದ ಸಂಕೇತವಾಗಿದೆ. ಈಗ ಆತ್ಮಕ್ಕೆ ತಂದೆಯಿಂದ ಸ್ವರ್ಗದ ಆಸ್ತಿಯು ಬೇಕು, ವಿಶ್ವದ ರಾಜ್ಯ ತಿಲಕವೂ ಬೇಕು. ಸೂರ್ಯವಂಶಿ, ಚಂದ್ರವಂಶಿ, ಮಹಾರಾಜ ಮಹಾರಾಣಿ ಆಗುವುದಕ್ಕಾಗಿಯೇ ಓದುತ್ತಿದ್ದೀರಿ. ಈ ವಿದ್ಯೆಯನ್ನು ಓದುವುದೆಂದರೆ ತಮಗೆ ತಾವು ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳುವುದಾಗಿದೆ. ನೀವಿಲ್ಲಿ ಓದುವುದಕ್ಕಾಗಿಯೇ ಬಂದಿದ್ದೀರಿ. ಭ್ರುಕುಟಿಯಲ್ಲಿ ನಿವಾಸ ಮಾಡುವ ಆತ್ಮ ಹೇಳುತ್ತದೆ, ಬಾಬಾ, ನಾವು ತಮ್ಮಿಂದ ವಿಶ್ವದ ರಾಜ್ಯವನ್ನು ಅವಶ್ಯವಾಗಿ ಪ್ರಾಪ್ತಿ ಮಾಡಿಕೊಳ್ತೇವೆ. ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ಇಂಥ ಸುಪುತ್ರರಾಗಿ ತೋರಿಸುತ್ತೇವೆ. ನಾವು ಹೇಗೆ ನಡೆಯುತ್ತೇವೆಂದು ತಾವು ನೋಡುತ್ತಾ ಇರಿ. ನಾವು ನಮಗೆ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಲು ಯೋಗ್ಯರಾಗಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಮಕ್ಕಳು ಅರಿತುಕೊಳ್ಳಬಹುದಾಗಿದೆ. ನೀವು ಮಕ್ಕಳು ತಂದೆಯ ಸುಪುತ್ರರಾಗಿ ಮಾಡಿ ತೋರಿಸಬೇಕಾಗಿದೆ. ಬಾಬಾ, ನಾವು ತಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸುತ್ತೇವೆ. ನಾವು ತಮ್ಮ ಸಹಯೋಗಿಗಳು, ನಮ್ಮ ಸಹಯೋಗಿರಾಗಿ ಭಾರತದಲ್ಲಿ ರಾಜ್ಯ ಮಾಡುತ್ತೇವೆ. ನಮ್ಮ ರಾಜ್ಯವೆಂದು ಭಾರತವಾಸಿಗಳು ಹೇಳುತ್ತಾರಲ್ಲವೇ? ಆದರೆ ನಾವೀಗ ವಿಷಯ ವೈತರಣೆಯ ನದಿಯಲ್ಲಿ ಮುಳುಗುತ್ತಿದ್ದೇವೆ. ನಾವು ಆತ್ಮಗಳಿಗೆ ರಾಜ್ಯವಿಲ್ಲ ಎಂಬುದು ಪಾಪ ಅವರಿಗೆ ಗೊತ್ತಿಲ್ಲ. ಈಗಂತೂ ಆತ್ಮವು ತಲೆ ಕೆಳಗಾಗಿದೆ, ತಿನ್ನುವುದಕ್ಕೂ ಸಿಗುತ್ತಿಲ್ಲ. ಯಾವಾಗ ಈ ಸ್ಮೃತಿಯು ತಲುಪುವರು ಆಗ ತಂದೆ ಹೇಳುತ್ತಾರೆ, ಈಗಂತೂ ನನ್ನ ಮಕ್ಕಳಿಗೆ ತಿನ್ನುವುದಕ್ಕೂ ಸಿಗುತ್ತಿಲ್ಲ. ಈಗ ನಾನು ಅವರಿಗೆ ರಾಜಯೋಗನು ಕಲಿಸೋಣ ಎಂದು ಹೇಳಿ ರಾಜಯೋಗನು ಕಲಿಸಲು ಬರುತ್ತಾರೆ. ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಅವರು ಹೊಸ ಪ್ರಪಂಚವನ್ನು ರಚಿಸುವವರಾಗಿದ್ದಾರೆ. ತಂದೆಯು ಪತಿತ ಪಾವನನು ಜ್ಞಾನಸಾಗರನಾಗಿದ್ದಾರೆ. ಇದು ನಿಮ್ಮ ವಿನ ಮತ್ತಾರ ಬುದ್ಧಿಯಲ್ಲಿಲ್ಲ. ಅವಶ್ಯವಾಗಿ ನಮ್ಮ ತಂದೆಯು ಜ್ಞಾನಸಾಗರ, ಸುಖದ ಸಾಗರನಾಗಿದ್ದಾರೆ ಎಂಬುದನ್ನು ಕೇವಲ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಈ ಮಹಿಮೆಯನ್ನು ಚೆನ್ನಾಗಿ ನೆನಪು ಮಾಡಿಕೊಳ್ಳಿ, ಮರೆಯಬೇಡಿ. ತಂದೆಯ ಮಹಿಮೆ ಇದೆ ಅಲ್ಲವೇ? ಅವರು ಪುನರ್ಜನ್ಮರಹಿತ ಆಗಿದ್ದಾರೆ. ಕೃಷ್ಣನ ಮಹಿಮೆ ಸಂಪೂರ್ಣ ಭಿನ್ನವಾಗಿದೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿಯು ಮಹಿಮೆಯು ಬೇರೆ ಬೇರೆಯಾಗಿರುತ್ತದೆ. ತಂದೆಯು ತಿಳಿಸುತ್ತಾರೆ, ನನಗೂ ಈ ನಾಟಕದಲ್ಲಿ ಬಹಳ ಶ್ರೇಷ್ಠವಾದ ಪಾತ್ರವು ಸಿಕ್ಕಿದೆ. ಇದು ಬೇಹದ್ದಿನ ನಾಟಕವಾಗಿದೆ. ಇದರ ಕಾಲಾವಧಿ ಎಷ್ಟೆಂಬುದು ನಾಟಕದಲ್ಲಿ ಪಾತ್ರಧಾರಿಗಳಿಗೆ ತಿಳಿದಿರಬೇಕಲ್ಲವೇ? ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ಅವರಿಗೆ ಬುದ್ಧಿಹೀನರೆಂದು ಹೇಳಲಾಗುತ್ತದೆ. ಆದರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆಯು ಬಂದು ಇದರ ಅಂತರವನ್ನು ತಿಳಿಸುತ್ತಾರೆ. ಮನುಷ್ಯರು ಹೇಗಿದ್ದವರು ಹೇಗಿದ್ದಾರೆ ಈಗ ನೀವು ತಿಳಿದುಕೊಳ್ಳುತ್ತೀರಿ. ಮನುಷ್ಯರಿಗೆ ಏನೂ ಗೊತ್ತಿಲ್ಲ. 84 ಜನ್ಮಗಳನ್ನು ನಾವು ಹೇಗೆ ಪಡೆದಿದ್ದೆವು. ಭಾರತವು ಎಷ್ಟು ಶ್ರೇಷ್ಠವಾಗಿತ್ತು, ಇದರ ಚಿತ್ರವು ಇದೆಯಲ್ಲವೇ? ಸೋಮನಾಥ್ ಮಂದಿರದಿಂದ ಎಷ್ಟೊಂದು ಲೂಟಿ ಮಾಡಿದರು, ಎಷ್ಟೊಂದು ಸಂಪತ್ತಿತ್ತು. ಈಗ ನೀವು ಮಕ್ಕಳು ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ. ತಂದೆಯಿಂದ ರಾಜ್ಯ ತಿಲಕವನ್ನು ಶ್ರೀಮತದಂತೆ ಪಡೆಯಲು ಬಂದಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ. ಪವಿತ್ರರಂತೂ ಆಗಲೇಬೇಕೆಂದು ತಂದೆಯು ತಿಳಿಸುತ್ತಾರೆ. ಜನ್ಮ ಜನ್ಮಾಂತರ ವಿಷಯ ವೈತರಣಿ ನದಿಯಲ್ಲಿ ಮುಳುಗಿ ಸುಸ್ತಾಗಿದ್ರಲ್ಲವೇ? ಸ್ವಯಂ ಹೇಳುತ್ತಾರೆ, ನಾವು ಪಾಪಿಯಾಗಿದ್ದೇವೆ, ನಾವು ನಿರ್ಗುಣರು, ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಅಂದಾಗ ಒಮ್ಮೆಯಂತೂ ಆ ಗುಣಗಳು ಇದ್ದವು ಅಲ್ಲವೇ? ಆದರೆ ಇಂದು ಇಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ವಿಶ್ವಕ್ಕೆ ಮಾಲೀಕ, ಸರ್ವಗುಣ ಸಂಪನ್ನರಾಗಿದ್ದೆವು. ಈಗ ಯಾವುದೇ ಗುಣವಿಲ್ಲ. ಇದನ್ನು ಸಹ ತಂದೆಯು ತಿಳಿಸುತ್ತಾರೆ. ಮಕ್ಕಳು ರಚಯಿತ ತಂದೆಯಾಗಿದ್ದಾರೆ ಅಂದಾಗ ಎಲ್ಲಾ ಮಕ್ಕಳ ಮೇಲೆ ತಂದೆಗೆ ಬಹಳ ದಯೆ ಬರುತ್ತದೆ. ದಯೆ ಇದೆಯಲ್ಲವೇ? ತಂದೆಯು ತಿಳಿಸುತ್ತಾರೆ, ಈ ಡ್ರಾಮಾದಲ್ಲಿ ನನ್ನದೂ ಸಹ ಪಾತ್ರವಿದೆ. ಎಷ್ಟೊಂದು ತಮ್ಮ ಪ್ರಧಾನರಾಗಿದ್ದೀರಿ,
ಅಸತ್ಯ, ಪಾಪ, ಜಗಳ ಏನೆಲ್ಲ ಇದೆ. ನಾವು ಒಂದು ಸಮಯದಲ್ಲಿ ವಿಶ್ವದ ಮಾಲೀಕರು, ಡಬಲ್ ಕಿರೀಟಧಾರಿಗಳಾಗಿದ್ದೇವೆಂದು ಭಾರತವಾಸಿಗಳೆಲ್ಲರೂ ಮರೆತಿದ್ದಾರೆ. ಅಂಥ ಮಕ್ಕಳಿಗೆ ತಂದೆಯು ಸ್ಮೃತಿ ತರಿಸುತ್ತಿದ್ದಾರೆ. ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ. ಈಗ ನೀವು 84 ಜನ್ಮಗಳನ್ನು ಪಡೆದಿದ್ದೀರಿ. ನೀವು ನಿಮ್ಮ 84 ಜನ್ಮಗಳನ್ನು ಮರೆತಿದ್ದೀರಿ. ಅದ್ಭುತವಾಗಿದೆ. 84 ಜನ್ಮಗಳ ಬದಲಾಗಿ 84 ಲಕ್ಷ ಜನ್ಮಗಳೆಂದು ಹೇಳಿದಿರಿ. ಮತ್ತು ಕಲ್ಪದ ಆಯುಷ್ಯನ್ನು ಸಹ ಲಕ್ಷಾಂತರ ವರ್ಷಗಳೆಂದು ಹೇಳಿದಿರಿ. ಘೋರ ಅಂಧಕಾರದಲ್ಲಿದ್ದಿರಲ್ವೇ? ಎಷ್ಟೊಂದು ಅಸತ್ಯವಿದೆ. ಭಾರತವೇ ಸತ್ಯಖಂಡವಾಗಿತ್ತು. ಇಂದು ಭಾರತವೇ ಅಸತ್ಯಖಂಡವಾಗಿದೆ. ಅಸತ್ಯಖಂಡವನ್ನಾಗಿ ಯಾರು ಮಾಡಿದರು? ಸತ್ಯಖಂಡವನ್ನಾಗಿ ಯಾರು ಮಾಡಿದರು? ಇದು ಯಾರಿಗೂ ಸಹ ಗೊತ್ತಿಲ್ಲ. ರಾವಣನು ಯಾರೂ ಸಹ ತಿಳಿದಿರಲಿಲ್ಲ. ಭಕ್ತರು ರಾವಣನನ್ನು ಸುಡುತ್ತಾರೆ. ಮನುಷ್ಯರು ಇದನ್ನೇನೆಲ್ಲವನ್ನು ಏಕೆ ಮಾಡುತ್ತಾರೆಂದು ಯಾರಾದರೂ ಧಾರ್ಮಿಕ ವ್ಯಕ್ತಿಗಳಿದ್ದರೆ ಅವರಿಗೆ ನೀವು ತಿಳಿಸಿ. ಯಾವುದಕ್ಕೆ ಸತ್ಯಯುತ ಹೆವೆನ್ ಪ್ಯಾರಡೈಸ್ ಎಂದು ಹೇಳುತ್ತಾರೆಯೋ ಅಲ್ಲಿ ಶತ್ರುವಾದ ರಾವಣ ಎಲ್ಲಿಂದ ಬಂದನು? ನರಕದ ಮನುಷ್ಯರು ಅಲ್ಲಿರಲು ಹೇಗೆ ಸಾಧ್ಯ? ಅಂದಾಗ ಇದು ತಪ್ಪೆಂದು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ರಾಮರಾಜ್ಯದ ಚಿತ್ರದ ಬಗ್ಗೆ ತಿಳಿಸಿಕೊಡಬಹುದು. ಇಲ್ಲಿ ರಾವಣನು ಎಲ್ಲಿಂದ ಬಂದನು? ನೀವು ತಿಳಿಸಿದರೂ ಸಹ ಅವರು ತಿಳಿದುಕೊಳ್ಳುವುದಿಲ್ಲ. ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ. ನೀವು ಬಹಳ ಸ್ವಲ್ಪ ಮಂದಿ ಇದ್ದೀರಿ. ಇನ್ನು ಮುಂದೆ ಎಷ್ಟು ಮಂದಿ ನಿಲ್ಲುತ್ತಾರೆಂದು ನೋಡಬೇಕು. ಅಂದಾಗ ತಂದೆಯು ತಿಳಿಸುತ್ತಾರೆ. ಆತ್ಮದ ಚಿಕ್ಕ ಚಿಹ್ನೆಯನ್ನು ಸಹ ಇಲ್ಲೇ ತೋರಿಸುತ್ತಾರೆ. ದೊಡ್ಡ ಚಿಹ್ನೆ ರಾಜ್ಯ ತಿಲಕವಾಗಿದೆ. ಈಗ ತಂದೆಯು ಬಂದಿದ್ದಾರೆ. ನೀವು ನಿಮಗೆ ಶ್ರೇಷ್ಠ ತಿಲಕವನ್ನು ಹೇಗೆ ಕೊಟ್ಟುಕೊಳ್ಳುವುದು? ನೀವು ಸ್ವರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಬಹುದು? ಇದರ ದಾರಿಯನ್ನು ತಿಳಿಸುತ್ತಾರೆ. ಅದಕ್ಕಾಗಿ ರಾಜಯುಗವೆಂದು ಹೆಸರನ್ನು ನೀಡಲಾಗಿದೆ. ಕಲಿಸುವರು ತಂದೆಯಾಗಿದ್ದಾರೆ. ಕೃಷ್ಣನೆಂದಾದರೂ ತಂದೆಯಾಗಲು ಸಾಧ್ಯವೇ? ಅವನಾದರೂ ಮಗುವಾಗಿದ್ದಾನೆ. ನಂತರ ರಾಧೆಯ ಜೊತೆ ಸ್ವಯಂವರ ನಡೆಯುತ್ತೆ. ಅನಂತರ ಒಂದು ಮಗು ಜನ್ಮ ಪಡೆಯುತ್ತದೆ. ಬಾಕಿ ಇಷ್ಟೊಂದು ಮಂದಿ ರಾಣಿಯರನ್ನು ತೋರಿಸುತ್ತಾರೆ. ಇದು ಅಸತ್ಯವಾಗಿದೆ. ಆದರೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇಂಥ ಮಾತುಗಳನ್ನು ಮತ್ತೆ ಕೇಳುತ್ತೇವೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಹೇಗೆ ನಾವು ಆತ್ಮಗಳು ಮೇಲಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತೇವೆ. ಇದಂತೂ ಬಹಳ ಸಹಜವಾಗಿದೆ ಅಲ್ವೇ? ಮಕ್ಕಳು ಜನ್ಮ ಪಡೆದ ಕೂಡಲೇ ಮಾತನಾಡುವುದನ್ನು ಕಲಿಸುತ್ತಾರೆ. ಕಲಿಸಿದಾಗ ಅದು ಕಲಿಯುತ್ತದೆ. ನಿಮಗೆ ತಂದೆಯು ಏನೇನು ಕಲಿಸುತ್ತಾರೆ? ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕೆಂದು ತಿಳಿಸುತ್ತಾರೆ. ನೀವು ಮಾತಾಪೀತ ಆಗಿದ್ದಿರೆಂದು ಹಾಡುತ್ತಿರಲ್ವೇ? ಮಕ್ಕಳಿಗೆ ತಿಳಿದಿದೆ. ಇಲ್ಲಿ ನೀವು ಶಿವತಂದೆಯ ಬಳಿಗೆ ಬಂದಿದ್ದೀರಿ. ಭಗೀರಥ ಎಂಬುದು ಮನುಷ್ಯನ ರಥವಾಗಿದೆ. ಇಲ್ಲಿ ಬ್ರಹ್ಮ, ಪರಂಪಿತ, ಪರಮಾತ್ಮ ತಂದೆಯು ವಿರಾಜಮಾನರಾಗಿದ್ದಾರೆ. ಆದರೆ ರಥದ ಹೆಸರ ಏನಾಗಿದೆ? ಈಗ ನಿಮಗೆ ತಿಳಿದಿದೆ. ಇವರ ಹೆಸರು ಬ್ರಹ್ಮ ಎಂದಾಗಿದೆ. ಏಕೆಂದರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚಿಸಲಾಗುತ್ತದೆ. ಮೊದಲು ಬ್ರಾಹ್ಮಣರ ಸಿಕೆ, ನಂತರ ದೇವತಾ. ಮೊದಲಂತೂ ಬ್ರಾಹ್ಮಣರು ಬೇಕಾಗಿದ್ದಾರೆ. ಆದ್ದರಿಂದ ವಿರಾಟ ರೂಪವನ್ನು ತೋರಿಸಲಾಗಿದೆ. ನೀವು ಬ್ರಾಹ್ಮಣರೇ ಮತ್ತೆ ದೇವತೆ ಆಗುತ್ತೀರಿ. ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಆದರೂ ಸಹ ಮಕ್ಕಳು ಮರೆತು ಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ನಾವು ಆತ್ಮರಾಗಿದ್ದೇವೆ, ಸ್ತ್ರೀ ಪುರುಷರಲ್ಲ. ನಾವು ದೊಡ್ಡ ತಂದೆ ಶಿವತಂದೆಯಿಂದ ಚಿಕ್ಕ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಂದಾಗ ರಾವಣತನದ ಸ್ಮೃತಿಯು ವಿಸ್ಮೃತಿಯಾಗಿ ಬಿಡುತ್ತದೆ. ಇದು ಪವಿತ್ರರಾಗಿರಲು ಬಹಳ ಒಳ್ಳೆಯ ಯುಕ್ತಿಯಾಗಿದೆ. ತಂದೆಯ ಬಳಿ ಬಹಳಷ್ಟು ದಂಪತಿಗಳು ಬರುತ್ತಾರೆ. ಇಬ್ಬರು ಬಾಬಾ ಎಂದು ಹೇಳುತ್ತಾರೆ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆಂದು ಯಾವಾಗ ಸ್ಮೃತಿ ಬರುತ್ತದೆಯೋ ಆಗ ರಾವಣತನದ ಸ್ಮೃತಿಯು ವಿಸ್ಮೃತಿಯಾಗಿ ಬಿಡಬೇಕು. ಇದರಲ್ಲೇ ಪರಿಶ್ರಮವಿದೆ. ಪರಿಶ್ರಮವಿಲ್ಲದೆ ಏನೂ ಸಹ ನಡೆಯುವುದಿಲ್ಲ. ನಾವು ತಂದೆಯ ಮಕ್ಕಳಾಗಿದ್ದೇವೆ. ಅವರನ್ನೇ ನೀವು ನೆನಪು ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. 84 ಜನ್ಮಗಳ ಕಥೆಯೂ ಸಹ ಬಹಳ ಸಹಜವಾಗಿದೆ. ಬಾಕಿ ತಂದೆಯನ್ನು ನೆನಪು ಮಾಡುವುದರಲ್ಲೇ ಪರಿಶ್ರಮ ಇದೆ. ತಂದೆ ಹೇಳುತ್ತಾರೆ, ಕೊನೆ ಪಕ್ಷ 8 ಗಂಟೆ ಆದರೂ ನೆನಪು ಮಾಡುವ ಪುರುಷಾರ್ಥ ಮಾಡಿ. 1 ಗಂಟೆ, ಅರ್ಧ ಗಂಟೆ ಕ್ರಾಸಿಗೆ ಬರುವಾಗ ಸ್ಮೃತಿ ಇರಬೇಕು. ತಂದೆಯು ನಮಗೆ ಓದಿಸುತ್ತಿದ್ದಾರೆ. ಈಗ ನೀವು ತಂದೆಯ ಸಮ್ಮುಖದಲ್ಲಿದ್ದಿರಲ್ಲವೇ? ತಂದೆಯು ಮಕ್ಕಳೇ ಮಕ್ಕಳೇ ಎಂದು ತಿಳಿಸುತ್ತಾರೆ. ನೀವು ಮಕ್ಕಳು ಕೇಳುತ್ತೀರಿ. ತಂದೆಯು ತಿಳಿಸುತ್ತಾರೆ, ಹಿಯರ್ ನೋ ಈ ವಿಲ್. ಇದೂ ಸಹ ಈಗಿನ ಮಾತಾಗಿದೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ. ನಾವು ಜ್ಞಾನಸಾಗರ ತಂದೆಯ ಸಮ್ಮುಖದಲ್ಲಿ ಬಂದಿದ್ದೇವೆ. ಜ್ಞಾನಸಾಗರ ತಂದೆಯು ನಿಮಗೆ ಇಡೀ ಸೃಷ್ಟಿಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮತ್ತೆ ಯಾರಾದರೂ ಸ್ವೀಕರಿಸಲಿ ಅಥವಾ ಬಿಡಲಿ, ಅದು ಅವರ ಮೇಲೆ ಆಧಾರಿತವಾಗಿದೆ. ತಂದೆಯು ಬಂದು ಈ ಜ್ಞಾನವನ್ನು ಕೊಡುತ್ತಿದ್ದಾರೆ. ನಾವೀಗ ರಾಜ್ಯಯೋಗವನ್ನು ಕಲಿಯುತ್ತೇವೆ.
ನಂತರ ಯಾವುದೇ ಶಾಸ್ತ್ರ ಇತ್ಯಾದಿ ಭಕ್ತಿಯ ಅಂಶವಿರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಜ್ಞಾನ ಅಂಶವು ಮಾತ್ರ ಇರುವುದಿಲ್ಲ. ಜ್ಞಾನ ಮಾರ್ಗದಲ್ಲಿ ಮತ್ತೆ ಭಕ್ತಿ ಅಂಶವೇ ಇರುವುದಿಲ್ಲ. ಜ್ಞಾನಸಾಗರ ಯಾವಾಗ ಬರುತ್ತಾರೆಯೋ ಆಗಲೇ ಜ್ಞಾನವನ್ನು ತಿಳಿಸುತ್ತಾರೆ. ಅವರ ಜ್ಞಾನವು ಸದ್ಗತಿಗಾಗಿಯೇ ಇರುತ್ತದೆ. ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ, ಯಾರಿಗೆ ಭಗವಂತನೆಂದು ಹೇಳುತ್ತಾರೆ. ಎಲ್ಲರೂ ಒಬ್ಬನೇ ಪತಿತ ಪಾವನೆಂದು ಕರೆಯುತ್ತಾರೆ. ಅಂದಾಗ ಬೇರೆ ಯಾರಾದರೂ ಇರಲು ಹೇಗೆ ಸಾಧ್ಯ? ಈಗ ತಂದೆಯ ಮೂಲಕ ನೀವು ಮಕ್ಕಳು ಸತ್ಯವಾದ ಮಾತುಗಳನ್ನು ಕೇಳುತ್ತಿದ್ದೀರಿ. ತಂದೆಯು ತಿಳಿಸಿದ್ದಾರೆ, ಮಕ್ಕಳೇ, ನಾನು ನಿಮ್ಮನ್ನು ಎಷ್ಟೊಂದು ಸೌಕರ್ಯನನ್ನಾಗಿ ಮಾಡಿ ಹೋಗಿದ್ದೇನು. ಇದು 5,000 ವರ್ಷಗಳ ಮಾತಾಗಿದೆ. ನೀವು ಡಬಲ್ ಕಿರೀಟಧಾರಿಗಳಾಗಿದ್ದೀರಿ. ಪವಿತ್ರತೆ ಕಿರೀಟವು ಇತ್ತು. ನಂತರ ಯಾವಾಗ ರಾವಣ ರಾಜ್ಯವು ಬಂದಿತು, ಆಗ ಪೂಜಾರಿಯಾದ್ರಿ. ಈಗ ತಂದೆ ಓದಿಸಲು ಬಂದಿದ್ದಾರೆ. ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು, ಅನ್ಯರಿಗೆ ತಿಳಿಸಿಕೊಡಬೇಕು. ನನಗೆ ಈ ಶರೀರದ ಲೋನ್ ತೆಗೆದುಕೊಳ್ಳಬೇಕಾಗಿ ಬರುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಮಹಿಮೆಯೆಲ್ಲವೂ ಆ ಒಬ್ಬ ತಂದೆಯದಾಗಿದೆ. ನಾನಂತೂ ಅವರ ರಥವಾಗಿದ್ದೇನೆ ಅಷ್ಟೇ. ಎತ್ತಿನ ಮಾತಲ್ಲ, ಬಲಿಹಾರಿಯೂ ಅಲ್ಲ, ಆ ಒಬ್ಬ ತಂದೆಯದೇ ಆಗಿದೆ. ತಂದೆಯು ನಿಮಗೆ ತಿಳಿಸುತ್ತಾರೆ, ನಾನು ಮಧ್ಯದಲ್ಲಿ ಕೇಳಿಸಿಕೊಳ್ಳುತ್ತೇನೆ. ನನ್ನೊಬ್ಬನಿಗೆ ಹೇಗೆ ತಿಳಿಸುತ್ತಾರೆ, ನಿಮಗೆ ತಿಳಿಸಿದಾಗ ನಾನು ಕೇಳಿಸಿಕೊಳ್ಳುತ್ತೇನೆ. ಇವರು ಬ್ರಹ್ಮಾರವರು ಸಹ ಪುರುಷಾರ್ಥಿ ವಿದ್ಯಾರ್ಥಿನಿಯಾಗಿದ್ದಾರೆ. ನೀವು ಸಹ ವಿದ್ಯಾರ್ಥಿಯಾಗಿದ್ದೀರಿ. ಇವರು ಓದುತ್ತಾರೆ, ತಂದೆ ನೆನಪಿನಲ್ಲಿರುತ್ತಾರೆ. ಎಷ್ಟೊಂದು ಖುಷಿಯಲ್ಲಿರುತ್ತಾರೆ. ಲಕ್ಷ್ಮೀನಾರಾಯಣರನ್ನು ನೋಡಿ ಖುಷಿ ಪಡುತ್ತಾರೆ. ನಾನು ಈ ರೀತಿ ಆಗುವನಾಗಿದ್ದೇನೆ. ಸ್ವರ್ಗದ ರಾಜ್ಕುಮಾರ ಆಗಲು ನೀವಿಲ್ಲಿ ಬಂದಿದ್ದೀರಿ. ಇದು ರಾಜಯೋಗದ ಗುರಿ ಉದ್ದೇಶವೂ ಇದೆ. ಓದಿಸುವರು ಕುಳಿತಿದ್ದಾರೆ ಎಂದಾಗ ಅಷ್ಟೊಂದು ಖುಷಿ ಏಕೆ ಇರುವುದಿಲ್ಲ? ಅಂತರದಲ್ಲಿ ಬಹಳ ಖುಷಿ ಇರಬೇಕಾಗಿದೆ. ತಂದೆಯಿಂದ ಕಲ್ಪಕಲ್ಪವೂ ಆಸ್ತಿಯನ್ನು ಪಡೆದಿದ್ದೇವೆ. ಇಲ್ಲಿ ಜ್ಞಾನಸಾಗರನ ಬಳಿ ಬರುತ್ತೇವೆ. ನೀರಿನ ಮಾತೇನೂ ಇಲ್ಲ. ಇದಂತೂ ತಂದೆಯು ಸಮ್ಮುಖದಲ್ಲಿ ತಿಳಿಸಿದ್ದಾರೆ. ನೀವು ಸಹ ದೇವತೆಗಳಾಗಲು ಓದುತ್ತಿದ್ದೀರಿ. ಮಕ್ಕಳಿಗೆ ಬಹಳ ಖುಷಿಯಾಗಿರಬೇಕು. ನಾವೀಗ ಮನೆಗೆ ಹೋಗುತ್ತೇವೆ. ಈಗ ಯಾರೆಷ್ಟು ಓದುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು. ಹೃದಯ ವಿದೀರ್ಣರಾಗಬೇಡಿ. ಬಹಳ ದೊಡ್ಡ ಲಾಟರಿಯಾಗಿದೆ. ತಿಳಿದುಕೊಳ್ಳುತ್ತಿದ್ದರೂ ಸಹ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ. ವಿದ್ಯೆಯನ್ನು ಬಿಟ್ಟು ಬಿಡುತ್ತಾರೆ. ಮಾಯೆಯು ಎಷ್ಟು ಪ್ರಬಲವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತೀತ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा शुಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್ ಆಗಿದೆ. ತನಗೆ ತಾನು ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಲು ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಸುಪುತ್ರ ಮಗುವಾಗಿ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡಬೇಕು. ನಡತೆಯು ಬಹಳ ರಾಯಲ್ ಆಗಿ ಇಟ್ಟುಕೊಳ್ಳಬೇಕಾಗಿದೆ. ಕಂದಿಗೆ ಸಂಪೂರ್ಣ ಸಂಯುಕ್ತರಾಗಬೇಕು. 2ನೇ ಪಾಯಿಂಟು, ನಾವು ವಿದ್ಯಾರ್ಥಿಯಾಗಿದ್ದೇವೆ. ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಈ ಖುಷಿಯಿಂದ ವಿದ್ಯೆಯನ್ನು ಓದಬೇಕು ಎಂದೂ ಸಹ ಪುರುಷಾರ್ಥದಲ್ಲಿ ಹೃದಯ ವಿದೀರ್ಣರಾಗಬಾರದು. ವರದಾನ: ತಮ್ಮ ಅಧಿಕಾರದ ಶಕ್ತಿಯ ಮೂಲಕ ತ್ರಿಮೂರ್ತಿ ರಚನೆಯನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳುವಂತ ಮಾಸ್ಟರ್ ರಚಯಿತ ಭವ. ತ್ರಿಮೂರ್ತಿ ಶಕ್ತಿಗಳು ಅಂದರೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ತಾವು ಮಾಸ್ಟರ್ ರಚಯಿತನ ರಚನೆಯಾಗಿದೆ. ಇವುಗಳನ್ನು ತಮ್ಮ ಅಧಿಕಾರದ ಶಕ್ತಿಯಿಂದ ಸಹಯೋಗಿಯನ್ನಾಗಿ ಮಾಡಿಕೊಳ್ಳ್ರಿ. ಹೇಗೆ ರಾಜನ ಸ್ವಯಂ ಕಾರ್ಯವನ್ನು ಮಾಡುವುದಿಲ್ಲ, ಮಾಡಿಸುತ್ತಾನೆ. ಮಾಡುವಂತ ರಾಜ್ಯ ಕಾರೋಬಾರದವರು ಬೇರೆ ಇರುತ್ತಾರೆ. ಹಾಗೆಯೇ ಆತ್ಮವು ಮಾಡಿಸುವವನಾಗಿದ್ದಾನೆ. ಮಾಡುವವರು ವಿಶೇಷವಾಗಿ ಈ ತ್ರಿಮೂರ್ತಿ ಶಕ್ತಿಗಳಾಗಿವೆ. ಅಂದ ಮೇಲೆ ತ್ರಿಮೂರ್ತಿ ಶಕ್ತಿಗಳನ್ನು ಹಾಗೂ ಸಾಕಾರ ಕರ್ಮೇಂದ್ರಗಳಿಗೆ ಮಾಸ್ಟರ್ ರಚಯಿತ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಸತ್ಯ ಮಾರ್ಗದಲ್ಲಿ ನಡೆಸಬೇಕು. ಸ್ಲೋಗನ್ ಆಗಿದೆ: ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರದ ಅನುಭವ ಮಾಡುವುದಕ್ಕಾಗಿ ಸ್ಪಷ್ಟವಾದಿಯಾಗಿರಿ. ಅವ್ಯಕ್ತ ಪಾಲನೆಯ ವರದಾನದ ಅಧಿಕಾರದ ಅನುಭವ ಮಾಡುವುದಕ್ಕಾಗಿ ಸ್ಪಷ್ಟವಾದಿಯಾಗಿರಿ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಪವಿತ್ರತೆ ಕೇವಲ ಬ್ರಹ್ಮಚಾರ್ಯವಲ್ಲ, ಅದಂತ ಫೌಂಡೇಶನ್ ಆಗಿದೆ. ಆದರೆ ಜೊತೆಯಲ್ಲಿ ಬೇರೆ 4 ಇವೆ: ಕ್ರೋಧ ಮತ್ತು ಬೇರೆ ಎಲ್ಲಾ ಜೊತೆಗಾರರು ಯಾರಿದ್ದಾರೆ, ಆ ಮಹಾಭೂತಗಳ ತ್ಯಾಗ, ಜೊತೆಯಲ್ಲಿ ಅವರ ಮರಿ ಮಕ್ಕಳು ಚಿಕ್ಕ ಚಿಕ್ಕ ವಂಶ ಮಾತ್ರ ಅವರದ್ದು ತ್ಯಾಗ ಮಾಡಿ. ಆಗ ಹೇಳಲಾಗುತ್ತದೆ, ಪವಿತ್ರತೆಯ ಆತ್ಮಿಕ ಘನತೆಯನ್ನು ಧಾರಣೆ ಮಾಡಿದ್ದಾರೆ. ಓಂ ಶಾಂತಿ.